ಇದರ ತಿನ್ಬೋದು. ಇವತ್ತು ಸೋಮವಾರ ಬೇರೆ. ಇಲ್ಲ, ಯಾವುದೋ ಮಾಂಸ ಇದೆ. ಮಾಂಸದ ಫ್ಲೇವರ್ ಅಲ್ಲ, ಮಾಂಸ ಇರೋದು. ಎಷ್ಟು ಗೊತ್ತಿಲ್ಲ ಗುರಿ. ಇಲ್ಲ ತಗೊಳ್ಳೋದಾಗಿದ್ದೀನಿ. ಸ್ಕ್ವಿಡ್ ಚಿಕನ್ ಫ್ಲೇವರ್ ಇದೆ. ಹಾಯ್ ಎವ್ರಿವಾನ್. ಸೊ ನಾನು ಪೂಜಾ ನಮ್ಮ ಹೋಟೆಲ್ ಎದುರುಗಡೆನೇ ಇರುವಂಥ 7-Elevenಗೆ ಹೋಗ್ತಾ ಇದ್ದೀವಿ. ಸೊ 7-Eleven ಬಂದು ಥೈಲ್ಯಾಂಡಲ್ಲಿ ಒಂಥರ ಕನ್ವೀನಿಯನ್ಸ್ ಸ್ಟೋರ್ ಥರ. ಹೆಜ್ಜೆ ಹೆಜ್ಜೆಗೂ ಸಿಗುತ್ತೆ ಇದು. ಹೆಜ್ಜೆ ಹೆಜ್ಜೆಗೂ ಸಿಗುತ್ತೆ. 24/7 ಓಪನ್ ಇರುತ್ತೆ. ಸೊ ಅಲ್ಲಿ ಏನಾರ ಸಿಗುತ್ತಾ ತಿನ್ನಕ್ಕೆ? ಏನಾರ ಸಿಕ್ಕೆ ಸಿಗುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಲೈಕ್ ಒಂದೇನಂದ್ರೆ ನಾನ್ ವೆಜ್ ಆಪ್ಷನ್ಸ್ ಜಾಸ್ತಿ ಇದೆ. ವೆಜಿಟೇರಿಯನ್. ಸೊ 7-Eleven ಇನ್ ಥೈಲ್ಯಾಂಡ್. So variety of ice creams. ಸನ್ಸ್ಕ್ರೀನ್ ನೋಡಿ ಎಷ್ಟಿದೆ, 59 ಬಾತ್. ಮೇಡ್ ಇನ್ ಕೊರಿಯಾ. ಸೊ ಲಿಪ್ಸ್ಟಿಕ್ಸು, ಮೇಕಪ್ ಐಟಮ್ಸು, ಸ್ಟೇಷನರೀಸ್, ಡೈಲಿ ಎಸೆನ್ಷಿಯಲ್ಸ್, ಲಾಂಡ್ರಿ ಐಟಮ್ಸ್. ಇನ್ಸ್ಟಂಟ್ ನೂಡಲ್ಸ್. ತೊಪ್ಪೋಕಿ ಐತೆ ಅಲ್ಲ, ಇಲ್ಲಿ 80 ಬಾತ್. ಬೈ ಒನ್ ಗೆಟ್ ಒನ್. 69 ಬಾತ್. ವೆಜ್ ಯಾವುದು ನಾನ್ ವೆಜ್ ಯಾವುದು ದೇವ್ರೊಬ್ಬನಿಗೆ ಬಲ್ಲ. ಇಲ್ಲೇನೋ ವೆಜ್ ಆಪ್ಷನ್ ಹುಡ್ಕೋದು ಭಾರಿ ಕಷ್ಟ ಇದೆ. ಪೀಸ್ ನೋಡಿದ್ರೆ ಏನೇನೋ ಮೋಮನ ಮತ್ತೆ ಇಂಗ್ಲಿಷಲ್ಲಿ ಏನು ಬರ್ತಿಲ್ಲ. ಆಂಗ್ಲ ಪದ ಬಳಕೆನೇ ಇಲ್ಲ ಇಲ್ಲಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಥೈಲ್ಯಾಂಡಲ್ಲೇ ಇದೆ. ಅಲ್ಲಿ ಗ್ರೀನ್ ರೆಡ್ ಥರ ನಮ್ಮ ಕಡೆ ಆಗ್ತಾರಲ್ಲ, ಹಂಗಿಲ್ವಾ? ಓಹೋ, ನಾನು ಫಸ್ಟ್ ಅದೇ ಚೆಕ್ ಮಾಡೋದು. ಅದಿಲ್ಲಕ್ಕೆ ಇಲ್ಲ, ಎಲ್ಲೂ ಇಲ್ಲ ಅದು. ಇಲ್ಲಿ ಇದರ ತಿನ್ಬೋದು. ಇವತ್ತು ಸೋಮವಾರ ಬೇರೆ. ಇದು ಎಗ್ ಇದೆ. ಓಕೆ, ಮಂಡೆ ಎಗ್ ಐಟಮ್ಸ್ ಇದೆ, ಬಟ್ ನಾವು ಇವತ್ತು ಮಂಡೆ ತಿನ್ನಕ್ಕಾಗಲ್ಲ. ನೂಡಲ್ಸ್ ಬೇಡ, ಬಾ ಫಸ್ಟ್ ಆ ಕಡೆ ತೋರಿಸಿ. ವರ್ಷ ಕೇಸ್ ಇದೊಂದು ಟ್ರೈ ಮಾಡ್ಬೋದು. ತಪ್ಪಕ್ಕೆ ಏನಿದು ಸೂಪಾ? ಲಿಮಿಟೆಡ್ ಎಡಿಷನ್ ಅಂತ. ಇಲ್ಲ, ಯಾವುದೋ ಮಾಂಸ ಇದೆ. ಬರೀ ಮಾಂಸದ ಫ್ಲೇವರ್ ನೂಡಲ್ಸೇ ಸಿಗ್ತೈತೆ ನಮಗೆ. ಮಾಂಸದ ಫ್ಲೇವರ್ ಅಲ್ಲ, ಮಾಂಸ ಇರೋದು. ಇದು ಟೋಸ್ಟೆಡ್ ಸ್ಯಾಂಡ್ವಿಚ್. ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ ಸ್ಯಾಂಡ್ವಿಚ್ಗಳು ಈ ಥರ ಟೋಸ್ಟೆಡ್ ಸ್ಯಾಂಡ್ವಿಚ್ಗಳು ಇರುತ್ತೆ. ಸಾಲ್ಟೆಡ್ ಕ್ಯಾರಮಲ್ ಬನಾನಾ ಕೇಕ್. ಸೊ ಈ ಥರ ಟೋಸ್ಟ್ಗಳು ತುಂಬ ಫೇಮಸ್ ಇದೆ ಇಲ್ಲಿ. ಕೇಕಾ? ಸಾಲ್ಟೆಡ್ ಕ್ಯಾರಮಲ್ ಬನಾನಾ ಕೇಕ್ ಸ್ಯಾಂಡ್ವಿಚ್. ಬರ್ಗರ್. ಚಿಕನ್ ಅಮ್ಮ. ಯಾಕೆ ವೆಜ್ಗೆ ಇಷ್ಟೊಂದು ಕಷ್ಟ ಹುಡುಕೋದು? ಇದು ಒಂದೇ ಚಾಕ್ಲೇಟ್ ಅಂತಿರೋದು. ಅದೊಂದು ಇದು ನೋಡಿ, ಕ್ರಾಸಾಂಟ್ ಸ್ಯಾಂಡ್ವಿಚ್. ಬಟ್ ಇದು ಏನೇನೋ ಅದಲ್ಲ, ಅದ್ರ ಪಕ್ಕ ಇದು ಗೊತ್ತಿಲ್ಲ. ಶ್ರೆಡೆಡ್ ಪೋರ್ಕ್ ಸ್ಯಾಂಡ್ವಿಚ್. ಶ್ರೆಡೆಡ್ ಪೋರ್ಕ್. ಅಯ್ಯೋ, 69 ಬಾತ್ ಆರಾಮಾಗಿ ಚಿಕನ್ ಮಸಾಲ ತಿನ್ನಕ್ಕೆ. ಚಿಕನ್ ಟಿಕ್ಕಾ ಮಸಾಲ, ಬಟ್ ತಿನ್ನಕ್ಕಾಗಲ್ಲ. ಇಲ್ಲಿರೋರ್ನೇ ಕೇಳ್ಬಿಡೋದು ಉತ್ತಮ. ಏನಾರ ವೆಜ್ ಆಪ್ಷನ್ ಆಯ್ತಾ ಅಂತ ಪೂಜಾ, ಏನಾರ ವೆಜ್ ಆಪ್ಷನ್ ಆಯ್ತಾ ಅಂತ ಕೇಳೋದು ಉತ್ತಮ. ಅದೇ ಹೇಳ್ತಿದ್ಲೇ ಅಲ್ವಾ, ಇದೊಂದು ಇಟ್ಕೊಂಡಿದ್ದೀವಿ. ನೋಡುವ, ಕೇಳೋದು ಅವ್ರನ್ನೇ. ಯಾರೋ ಒಬ್ರು ಸ್ಟೋರ್ ಅವ್ರನ್ನ ಕೇಳಿದೀವಿ, ವೆಜ್ ಆಪ್ಷನ್ ಏನಾರ ಇದೆಯಾ ಅಂತ. ವೆಜಿಟೇರಿಯನ್. ಏನದು? Stir fried basil vegetarian protein with rice. ಒಂದು ಸಾಕು. ಸಾಕೇನದು?
ಟೇಸ್ಟ್ ಗೊತ್ತಿಲ್ಲ ಗುರಿಲ್ಲ ತಗೊಳ್ಳೋದಾಗ್ತಾಗಿದ್ದೀನಿ ತಗೊಂಗಿದ್ರೆ ಏನು ಸಿಗ್ಲಿಲ್ಲ ದೆನ್ ನೂಡಲ್ಸ್ ರೈಸ್ ಅಂಡ್ ದೆನ್ ವಿಲ್ ಎಂಡ್ ವಿತ್ ಡೆಸರ್ಟ್ ಏನೋ ಒಂದು ತಿನ್ಬೋದು ಬಿಡು. ಸೊ ಇದೆಲ್ಲ ಜ್ಯೂಸಸ್ಗಳು 10 ಬಾತ್ ಸ್ಟಾರ್ಟ್ ಆಗ್ತಿದೆ. ಇದೆಲ್ಲ ಹೆಂಗ್ ಗೊತ್ತಾ ನಿಮ್ಗೆ ಪ್ಯಾಕ್ ಆಫ್ 4 or 3 ಸಿಗುತ್ತೆ ಅದನ್ನ ಕಮ್ಮಿ ಬೀಳುತ್ತೆ. ಇಲ್ಲಿ ಲೇಸ್ ಎಲ್ಲ ಕೇಳ್ದೇ ಇರೋ ಫ್ಲೇವರ್ಸ್ ಎಲ್ಲ ಇದೆ. ಇದು ಕ್ರ್ಯಾಬ್ ಇದು ಸೀವೀಡ್ ಫ್ಲೇವರ್ ಬರೀ ಲೇಸ್ ಫ್ಲೇವರ್ ಕಳ್ಳೆಕಾಯಿ ಈ ಥರನೂ ಒಂದಿನ ಬರುತ್ತೆ ಅಂತ ನಾನು ಬಾಯ್ಲ್ಡ್ ಟೈಗರ್ ಪೀನಟ್ ಅಂತಪ್ಪ. ಕೋಕೋನಟ್ ಮಿಲ್ಕ್ ಜೆಲಿ ನೋಡು ಎಷ್ಟು ಕ್ಯೂಟ್ ಆಗಿದೆ. ತೋರಿಸ್ಬಿಡೋದಪ್ಪ ಅಳಿಸ್ಲೆಣ್ಣು. ಓ ಇಲ್ಲಿ ಎಲ್ಲ ಫ್ರೂಟ್ ಸೆಕ್ಷನ್ನು, ಕಾರ್ನು, ಮ್ಯಾಂಗೋ, ಕೇಕ್ಸ್ಗಳು. ಇದು ಮೋಚಿನಾ ನೋಡಿ, ಇದು ಮೋಚಿ ತಾನೆ. ಇದು ಮೋಚಿ. ಇದು ಬರೀ ಸ್ಟ್ರಾಬೆರಿ ಮಿಲ್ಕ್ ಚೆನ್ನಾಗಿದೆ. ಚೆನ್ನಾಗಿತ್ತು. ಸ್ಟ್ರಾಬೆರಿ ಫ್ಲೇವರ್ಡ್ ಇದೆ, ಚಾಕ್ಲೇಟ್ ಇದೆ, ಬನಾನಾ ಇದೆ. ಇದೊಂದ್ಸಲ ಟ್ರೈ ಮಾಡಿ. ಲೇಸ್ ಇಲ್ಲ ಲೇಸ್ಗಳು ಫ್ಲೇವರ್ಸ್. ಲೇಸ್ ಇದೆಲ್ಲ ಇಂಡಿಯಾದಲ್ಲಿ ಇದೆಯಲ್ಲ. ಇದು ಸ್ಪೆಸಿಫಿಕ್ ಕಂಟ್ರಿಗೆ ಫ್ಲೇವರ್ಗಳು ಇಷ್ಟೊಂದು ತುಂಬಾ ಇದೆ. ಬಾರ್ಬೆಕ್ಯೂ ಫ್ಲೇವರ್ ಇದೆ, ಕ್ರ್ಯಾಬ್ ಇದೆ, ಸ್ಕ್ವಿಡ್ ಇದೆ, ಚಿಕನ್ ಫ್ಲೇವರ್ ಇದೆ. ಸ್ಕ್ವಿಡ್ ತಿನ್ನ ಐಟಮ್ ಮಾತ್ರ ಬೇಜಾನಿದೆ. ಆದ್ರೆ ಒಂದು ನಾವು ತಿನ್ನಕ್ಕಾಗಲ್ಲ ಇವತ್ತು, ಅದೊಂದೇ ಬೇಜಾರು. ಸೊ ಇಲ್ಲಿ ಹಾಟ್ ವಾಟರ್ನ ಹಾಕೊಂಡಿದ್ದೀನಿ. ಸೊ ಹೋಟೆಲ್ಗೆ ಹೋಗಿ ತಿನ್ನೋಣ, ಯಾಕಂದ್ರೆ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಲೆಟ್ಸ್ ಹೆಡ್ ಟು ದ ಹೋಟೆಲ್. ಸೊ ಫೈನಲಿ ಒಂದು ರೈಸ್ ತಗೊಂಡ್ವಿ, ಮತ್ತೆ ನೂಡಲ್ಸ್, ಮತ್ತೆ ಏನಿದೆ ಟೋಸ್ಟ್ ಡೆಸರ್ಟ್ಗೆ ಫ್ರೈಡ್ ಬೇಸಿಲ್ ವೆಜಿಟೇರಿಯನ್ ಪ್ರೋಟೀನ್ ವಿತ್ ರೈಸ್. ಇವತ್ತೆಲ್ಲ ವೆಜಿಟೇರಿಯನ್ ಫುಡ್ಡು, ನೂಡಲ್ಸು ನಮ್ಗೆ ನಿಜ ಜಾಸ್ತಿ. ಇದು ನಮ್ಮ 7-Eleven ಅಲ್ಲಿ ನಾವು ತಗೊಂಡು, ಮತ್ತೆ ವಾಟರ್ ಬಾಟಲ್ ತಗೊಂಡು 2. ಸೊ ಇದಿಷ್ಟಕ್ಕೆ ನಮಗೆ ಬಿಲ್ ಆಗಿದ್ದು 117 ಬಾತ್. ಓಕೆ ಅಲ್ವಾ? ಓಕೆ. ದಿಸ್ ಇಸ್ 7-Eleven ನಲ್ಲಿ ಒಂದು ಸ್ನೀಕ್ ಪೀಕ್ ಯಾವ ರೀತಿ ಇತ್ತು ಅಂತ. ಸೊ ಇವತ್ತು ವೆಜ್ ತೋರಿಸಿದ್ದೀನಿ. ಹೋಪ್ಫುಲಿ ನೆಕ್ಸ್ಟ್ ಏನಾರ ನಾನ್ ವೆಜ್ ಟ್ರೈ ಮಾಡೋಕ್ಕಿತ್ತು ಅಂತಂದರೆ ಅದನ್ನು ಟ್ರೈ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ ಆ್ಯಂಡ್ ಟೇಕ್ ಕೇರ್. ಬೈ ಗಾಯ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.